ಕಬ್ಬಿನ ಬೆಲೆ ಟನ್ಗೆ 3,500 ರೂಪಾಯಿ ನಿಗದಿಪಡಿಸುವಂತೆ ಒತ್ತಾಯಿಸಿ ಕಳೆದ 4 ದಿನಗಳಿಂದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರು ನಡೆಸ್ತಾ ಇರುವಂತಹ ಬೃಹತ್ ಹೋರಾಟವು ಮುಂದುವರೆದಿದ್ದು, ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆಯೂ ಕೂಡ ವಿಫಲವಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಎಸ್ಪಿ ಭೀಮಾಶಂಕರ್ ಗುಳೇತ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ರೈತರು ಮತ್ತು ರೈತ ಮುಖಂಡರೊಂದಿಗೆ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ರೈತರಿಗೆ ಮನವಿ ಮಾಡುತ್ತಾ, ನಾನು ರೈತರ ಪರವಾಗಿ ಸದಾ ಇರ್ತೇನೆ. ಕಾರ್ಖಾನೆ ಮಾಲೀಕರೊಂದಿಗೆ ಚರ್ಚೆಯನ್ನ ನಡೆಸಿದ್ದೇನೆ. ಅವರು 3,200 ರೂಪಾಯಿ ಕೊಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ನಿಮ್ಮ ಬೇಡಿಕೆಗೆ ಸ್ಪಂದಿಸುವಂತಹ ಪ್ರಯತ್ನದಲ್ಲಿದ್ದೇನೆ. ದಯವಿಟ್ಟು ಬೀದಿಯಲ್ಲಿ ಕೂತು ಹೋರಾಟವನ್ನ ಮುಂದುವರಿಸಬೇಡಿ ಅಂತ ವಿನಂತಿ ಮಾಡಿದ್ರು. ಆದರೆ ರೈತರು ತಮ್ಮ ಬೇಡಿಕೆಯಿಂದ ಹಿಂದೆ ಸರಿಯದೆ 3,500 ರೂಪಾಯಿ ಮೀರದೆ ಬೇರೆ ಪರಿಹಾರ ಇಲ್ಲ ಅಂತ ಹೇಳಿ ನಿಶ್ಚಯ ವ್ಯಕ್ತಪಡಿಸಿದ್ರು. ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಅವರು ಮಾತನಾಡಿ, ಕೆಲ ಕಾರ್ಖಾನೆಗಳು ತೂಕದ ಲೆಕ್ಕದಲ್ಲಿ ಮೋಸ ಮಾಡ್ತಾ ಇದೆ. ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ. ಇದರ ಬಗ್ಗೆ ಪರಿಶೀಲಿಸಿದರೂ ಕೂಡ ಸಮಸ್ಯೆ ನಿವಾರಣೆ ಆಗಿಲ್ಲ ಅಂತ ಹೇಳಿ ಆರೋಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಂಧಾನ ಸಭೆ ವಿಫಲವಾಗಿದ್ದು, ಪ್ರತಿಭಟನೆ 5ನೇ ದಿನವೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಜಿಲ್ಲಾಡಳಿತ ಮುಂದಿನ ಕ್ರಮದ ಕುರಿತು ಉನ್ನತ ಮಟ್ಟದ ಚರ್ಚೆಯನ್ನ ನಡೆಸ್ತಾ ಇದೆ. ನಾನು ಮತ್ತೆ ನನ್ನ ಎಸ್ಪಿ ಅವರು ಗುರ್ಲಾಪುರ ಕ್ರಾಸ್ ಎಲ್ಲ ಹಾಗೂ ಎಲ್ಲ ರೈತ ಸಂಘಟನೆಗಳು ಬೆಳೆ ಸ್ವಲ್ಪ ಏರಿಕೆ ಮಾಡಲಿಕ್ಕೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅವರ ಹೇಳಿಕೆ ಏನಿದೆ ಅದನ್ನು ಈಗಾಗಲೇ ಎಲ್ಲ ಸರ್ಕಾರಿ ಕಾರ್ಖಾನೆ ಯಜಮಾನರ ಜೊತೆ ಎಂಪಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದೇವೆ. ನನ್ನ ಪ್ರಕಾರ 1-2 ದಿವಸದ ಒಳಗಡೆ ಇದಕ್ಕೆ ಸೂಕ್ತ ಪರಿಹಾರ ಸಿಗುತ್ತೆ. ಆಲ್ರೆಡಿ ಚರ್ಚೆ ಏನಿದೆ FRP ಮೀರಿ ಎಷ್ಟು ಕೊಡಬೇಕು ಅನ್ನೋ ಬಗ್ಗೆ ಇದೆ. FRP ಬಗ್ಗೆ ರೈತರು ನಮಗೂ ಗೊತ್ತಿದೆ ಹಾಗೂ ಕಾರ್ಖಾನೆ ಅಂಗಡಿಗಳಿಗೂ ಗೊತ್ತಿದೆ. ಎಷ್ಟು ಜಾಸ್ತಿ ಕೊಡ್ಲಿಕ್ಕೆ ಸಾಧ್ಯವಿದೆಯೋ ಅದರ ಬಗ್ಗೆ ಜಿಲ್ಲಾಡಳಿತದಿಂದ ನಮಗೆ ಹಸ್ತಕ್ಷೇಪ ಮಾಡೋ ಉದ್ದೇಶ ಇರಲಿಲ್ಲ. ಆದರೆ ಈ ಸಂದರ್ಭ ಈ ರೀತಿ ಸೃಷ್ಟಿ ಆದ ನಂತರ ನಾವು ಹಸ್ತಕ್ಷೇಪ ಮಾಡಿದ್ದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.